ಹೇಳಪ್ಪ ಎಲ್ಲಿಂದ ಯಾವ ಕೆರೆಗಳಿಗೆ? ಇದು ತುಂಬಿಗೆರೆ, ಲಿಂಗಾಪುರ, ಆಮೇಲೆ ಶಾಸ್ತ್ರಿಹಳ್ಳಿ, ಆಮೇಲೆ ಕಾಟ್ನಾಕ್ ಹೊಸಹಳ್ಳಿ 4 ಹೊಂಡಗಳಿಗೆ ಕುಡಿಯುವ ನೀರಿಗಾಗಿ ಈ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಇದು ಕುಡಿಯುವ ನೀರಿಗಾಗಿ ಮತ್ತು ದನಕರುಗಳಾಗಿ. ನಮ್ದು ಬಡ ಹಳ್ಳಿ, ಸಣ್ಣ ಹಳ್ಳಿ. ಆ ಒಂದು ಹಳ್ಳಿಗೆ ಇವತ್ತು ಬೃಹತ್ ಆಗಿರತಕ್ಕಂಥ ಯೋಜನೆಯನ್ನ ಮಾಡಿರ್ತಕ್ಕಂಥದ್ದು ಮಾನ್ಯ ಶ್ರೀ ಎಸ್ ಮಲ್ಲಿಕಾರ್ಜುನ ಅವರು ಹಾಗೂ ಶಾಸಕರು ಮಂತ್ರಿಗಳಾಗಿರ್ತಕ್ಕಂಥ ಬಸವಂತಪ್ಪನವರ ಆದೇಶ ಮತ್ತು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ ಮೇಡಮ್ ಅವರನ್ನ ಕಂಡಾಗ ಈ ಒಂದು ಉದ್ದೇಶಪೂರ್ವಕ ಒಳ್ಳೆ ಕೆಲಸ. ಇದಕ್ಕೆ ನಾವೆಲ್ಲರೂ ಸಪೋರ್ಟ್ ಅನ್ನ ಮಾಡ್ತೇವೆ. ನಮ್ಮ ಊರಿನವರು ತುಂಬಿಗೆರೆ ಮತ್ತು ಅಕ್ಕಪಕ್ಕದ ಇರತಕ್ಕಂಥ ಎಲ್ಲರೂ ಸಹ ಪಕ್ಷ ಭೇದವನ್ನು ಮರೆತು ಇವತ್ತು ಒಗ್ಗಟ್ಟಾಗಿ ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನರವರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಕಂಡಾಗ ಅವರು ನಮ್ಮನ್ನ ದಾವಣಗೆರೆ ಬೆಂಗಳೂರಿಗೆ ಬರಕ್ಕೆ ಕೇಳಿ ಬೆಂಗಳೂರಲ್ಲಿ ಅವತ್ತಿನ ಇಂದಿನ ಸಣ್ಣ ನೀರಾವರಿ ಸಚಿವರಿರ್ತಕ್ಕಂಥ ಮಾನ್ಯ ಭೋಜರಾಜ್ ಅವರನ್ನ ಕಂಡು ಭೋಜರಾಜ್ ಅವರ ಜೊತೆಗೆ ಕರೆದುಕೊಂಡು ಹೋಗಿ ಮತ್ತೆ ಅವರೆಲ್ಲ ವಿವರ ವಿಸ್ತಾರವಾಗಿ ತಿಳಿಸಿ ಆದಷ್ಟು ಬೇಗ ಈ ಅತಿ ಶೀಘ್ರದಲ್ಲಿ ಏನಾದ್ರು ಆಗಿದ್ರೆ ಈ ಕಾರ್ಯ ಅಂತೇಳಿ ನಾವು ಮತ್ತು ನಮ್ಮಿರತಕ್ಕಂಥ ಹಿಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರು ಸಹ ನಮ್ಮ ಊರಿನ ಎಲ್ಲರೂ ಮತ್ತು ಈ ಅಕ್ಕಪಕ್ಕದ ಹಳ್ಳಿ ಗ್ರಾಮಸ್ಥರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕೈಗೂಡಿದ್ದಾರೆ. ಆದ್ರಿಂದ ನಾವೆಲ್ಲರೂ ಸಹ ಮಾನ್ಯ ಸಚಿವರಿಗೆ ಮತ್ತು ಅವರಿಗೆ ನಾವು ಚಿರುಣಾಗಿರ್ತೀವಿ ಅಂತ ಹೇಳಿ ಈ ಒಂದು ಮಹತ್ವವಾಗಿರ್ತಕ್ಕಂಥ ಕೆಲಸ ಇದು. ಈ ಕೆಲಸ ಬಹಳ ಮಹತ್ವವಾಗಿರ್ತಕ್ಕಂಥ ಕೆಲಸ. ಇದನ್ನ ಮಾಡಿಕೊಟ್ರ ಅದು ಹೇಳಕ್ತಿರೋದು ಎಷ್ಟು ಹೇಳಿದ್ರು ಪಾಪ ಬಹಳ ಸತಿ ಅವರು ಬೆಂಗಳೂರಿಗೆ ಅಡ್ಡಾಡಿ ಸುಸ್ತಾಗಿದ್ರು. ಒಂದು 15-20 ಸತಿ ಅಡ್ಡಾಡ ಕೊನೆಗೆ ಅದು ನಮ್ಮ ಕ್ಷೇತ್ರ ಬರಲ್ಲ ಅಂದ್ರೂ ಪಾಪ ನನ್ನ ಬಿಡ್ತಿದ್ದಿಲ್ಲ ಅವರು. ಕೊನೆಗೆ ಬಸವಂತಪ್ಪನ ಕರೆದು ಒಂದು ಜಲ್ದಿ ಯಾವ್ದಾರ ಒಂದು ಗ್ರ್ಯಾಂಟ್ ತಂದು ಏನಾರ ಮಾಡೋಣ ಅಂತೇಳಿ ಒಟ್ಟು ಈ ಭಾಗಕ್ಕೆ ಎಲ್ಲ ರೈತರಿಗಾಗಲಿ ಕೆರೆಗಳು ತುಂಬಿಸೋ ಯೋಜನೆಗಳಾಗಲಿ. ಯಾಕಂದ್ರೆ 22 ಕೆರೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಂಗಾಗಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿ ಆದಷ್ಟು ಬೇಗನೆ ಇದನ್ನು ಕಂಪ್ಲೀಟ್ ಮಾಡಲಿ ಅಂತೇಳಿ ನಮ್ಮ ಅನುದಾನ ಎಲ್ಲರೂ ಸೇರಿಸಿ, ಇದು ಅವ್ರದ್ದು ಅನುದಾನ ಇವ್ರದ್ದು ಅನುದಾನ ಅಂತಲ್ಲ, ಒಟ್ಟು ಕೆಲಸ ಆಗ್ಬೇಕಪ್ಪ. ನಮ್ಮ ಜನಗಳಿಗೆ ನಮ್ಮ ರೈತರಿಗೆ ಕೆಲಸ ಆಗ್ಬೇಕು, ಆ ನಿಟ್ಟಿನಲ್ಲಿ ಅನುಕೂಲ ಆಗ್ಬೇಕು ಅಂತೇಳಿ ಸೇರಿಸಿ ಮಾಡಿದ್ದೀವಿ. ಆದಷ್ಟು ಬೇಗನೆ ನಮ್ಮ ಕಾಂಟ್ರಾಕ್ಟರ್ಗಳು, ಯಾಕಂದ್ರೆ 3 ಸತಿ ಕಾಂಟ್ರಾಕ್ಟರ್ ಇರಲಿಲ್ಲ, ಟೆಂಡರ್ಗಳು ಕರೆದಾಗ ಸಿಂಗಲ್ ಟೆಂಡರ್ ಆಗಿ ಅದನ್ನು ಅಪ್ರೂವ್ ಕೊಟ್ಟಿದ್ದಿಲ್ಲ. ಕೊನೆಗೆ ಅದನ್ನು ಒಂದು ಸೇರಿಸಿ ಅವ್ರನ್ನೂ ಪಾಪ ಮನಸ್ಸು ಗೆದ್ದು ಅವ್ರಿಗೂ ಮನ ಗೆಲ್ಲೋದ್ರ ಮೂಲಕ ಒಂದು ಕೆಲಸವನ್ನು ಆದಷ್ಟು ಬೇಗನೆ ಮಾಡಪ್ಪ ಅಂತೇಳಿ ಪಾಪ ಎಲ್ಲ ಒಗ್ಗಟ್ಟಿನಿಂದ ಪಾರ್ಟಿ ಪಂಗಡ ಯಾವುದೂ ಇಲ್ಲ. ಈಗ ಅವ್ನು BJP ಇರ್ಬೋದು, ನಾನು ಕಾಂಗ್ರೆಸ್ಸು, ಇವನ್ ದಳ ಇವನು ಆ್ಯಕ್ಚುಲಿ ಇವನ್ ದಳ ಇವನು JDS ಕೆಲಸದ ಮೂಲಕ ಅಲ್ಲ. ಇವನು ನಾನು ಭಾಳ ವರ್ಷದ ಆತ್ಮೀಯರು ಬರಪ್ಪ, ಇವ್ ತಮ್ಮ ಆಗಲಿ ಅಲ್ಲಪ್ಪ. ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಈಗ ನಂದು ಅದರಲ್ಲಿ ವೈಯಕ್ತಿಕವಾಗಿ ನನ್ನ ಮೇಲೂ ಒಂದಿಬ್ರು ಟೀಕೆ ಮಾಡ್ಯಾರ. ನಂದು ವೈಯಕ್ತಿಕ ಆಗಲಿ ರೈತರ ಪರವಾಗಲಿ ನಂದೇನು ಇದಿಲ್ಲ. ನೀರು ಬಿಡ್ರಿ ಅಂದ್ರೆ ಬಿಡ್ಬೋದು, ಬೇಡ ಅಂದ್ರೆ ಬೇಡ. ಅವರು ಎಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯ ಬರಲಿ. ಈಗ ಸ್ವಲ್ಪ ಜನ ಬರ್ತಾರೆ, ನಮಗೆ ಭತ್ತಕ್ಕೆ ಅಲ್ಲೇ ಟೈಮ್ ಆಗೈತಿ, ನಮಗೆ ನೀರು ಬಿಡೋದು ಬೇಡ, ನಮಗೆ ಬೇಸಿಗೆ ನೀರು ಬೇಕು ಅಂತ ಸ್ವಲ್ಪ ಜನ. ಈಗ ಅವ್ರದ್ರಾಗ ಒಮ್ಮತ ಇಲ್ಲ. ಈಗ ಅದಕ್ಕೆ ನಾನು ನಮ್ಮ ಮಾಜಿ ಸಚಿವರಿಗಾಗಲಿ ಮಾಜಿ ಶಾಸಕರಿಗಾಗಲಿ ಎಲ್ಲರಿಗೂ ಅದನ್ನು ಅವತ್ತು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಮತ್ತು ನೀರಾವರಿ ಸಚಿವರ ಹತ್ರ ಮಾತಾಡಿ ಇದ್ರ ಬಗ್ಗೆ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಅವತ್ತೆಲ್ಲರೂ ಸೇರೇ ಮೀಟಿಂಗ್ ಮಾಡೀವಿ. ಅವತ್ತಿನ ದಿವಸ ಎಲ್ಲರೂ ಒಪ್ಕೊಂಡಾರ. ಹಂಗಾಗಿ ಒಂದು ನಾಳೆ ನಡೆದ್ರೆ ಈ ವಾರದಾಗ ಬರಲಿ. ಸಭೆಯಲ್ಲಿ ಏನು ಸ್ವಲ್ಪ ಜನ ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂದ್ರೆ ಇವ್ರಿಗೆ ಒಮ್ಮತ ಬರಲಿಲ್ಲ. ಒಬ್ರು ಬೇಡ ಅಂತ, ಒಬ್ರು ಬೇಕು ಅಂತ. ಅದಕ್ಕೆ ಈಗ ನಾವಾದರೂ ಈಗ ಅವ್ರನ್ನ ಕುಂದಿಸ್ಕೊಂಡು ಮಾತಾಡಿ ಒಂದೇನಾರ ಒಂದು ನಿರ್ಧಾರಕ್ಕೆ ಬರ್ತೇವೆ. ಯಾಕಂದ್ರೆ ಈಗ ಮಳೆಗಾಲ ಐತಿ, ಇನ್ನು ಇವತ್ತು 75 ಅಡಿ ದಾಟೈತಿ. ಹಂಗಾಗಿ ಈಗ ಭತ್ತಕ್ಕೆ ನೀರು ಕೊಟ್ಟರೆ ಸ್ವಲ್ಪ ಜನ ಬ್ಯಾಸ್ಗಿಗೆ ನೀರು ಬೇಕು ಅಂತಾರೆ. 1 ಲಕ್ಷ ಹೆಕ್ಟೇರು ಅಡಿಕೆ ಐತಿ, ಅಂದ್ರೆ 2.5 ಲಕ್ಷ ಎಕರೆ ಪ್ಲಸ್ 1.5 ಲಕ್ಷ ಎಕರೆ ಭತ್ತ ಐತಿ. ಸೊ ಭತ್ತಕ್ಕೆ ನೀರು ಬಿಟ್ಟರೆ ಅಡಿಕೆರು ಏನಂತಾರೆ, ಅಡಿಕೆರು ಬೇಡ ನನಗೆ, ನಮಗೆ ಬೇಸಿಗೆ ಕೊಡ್ರಿ, ತೋಟ ಉಳಿತಾವು ಅಂತ ಅವ್ರು ಅಂತಾರೆ. ಅದಕ್ಕೆ ಎಲ್ಲರೂ ಕೂತ್ಕೊಂಡು ಒಂದು ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಕಾರ್ಯರೂಪಕ್ಕೆ ಬರೋಣ. ಬಂದು ಒಟ್ಟು ನಮ್ಮ ತೋಟಗಳು ಆಗಲಿ ಭತ್ತನಾಗಲಿ ಎಲ್ಲ ರೈತರು ಉದ್ಧಾರ ಆಗ್ಬೇಕು, ರೈತರಿಗೆ ಎಲ್ಲರಿಗೂ ಸಿಗಬೇಕು. ಉಪಚುನಾವಣೆ ಬರ್ತಾ ಇದೆ, ವಾಣಿ ವಿಲಾಸ್ ಸಾಗರ ಜಲಾಶಯಕ್ಕೆ ನೀರು ಹರಿಬಿಡಿಸಲು ಷಡ್ಯಂತ್ರ ಮಾಡಿದ್ದಾರೆ. ಹಿಂಗ ಉಪಚುನಾವಣೆ ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇಲ್ಲ, ಸುಳ್ಳು ಅವ್ಯಾವು ಇಲ್ಲ. ಅವರು ಟ್ರಯಲ್ ರನ್ ಕೇಳಿದ್ರು, ಅದಕ್ಕೆ ಅಂದರು.
ನಾವು ಅವಾಗ ಸ್ವಲ್ಪ ಜನ ರೈತರು ಏನಂದ್ರು ಇದನ್ನು ಆದಷ್ಟು ಬೇಗನೆ ಲಿಫ್ಟಿಂಗ್ ಮಾಡಬೇಕು ಅಂದಾಗ ಇನ್ನು 2 ತಿಂಗಳು 3 ತಿಂಗಳು ಆಗ್ತೈತಿ ಅಂದಾಗ ಅಲ್ಲಿ ಮಟ್ಟ ಪೆಂಡಿಂಗ್ ಇಡಪ್ಪ, ಫಸ್ಟ್ ಲಿಫ್ಟಿಂಗ್ ಮಾಡಿ ಆಮೇಲೆ ಬೇಕಾದ್ರೆ ನೀನು ಇದನ್ನು ಮಾಡ್ಕೆ ಅಂತ ಹೇಳಿ ತುಂಗಾದಿಂದ ಅದನ್ನು ಮಾಡಪ್ಪ ಅಂತ ಅವತ್ತು ಮಾತುಕತೆ ಆಗೈತಿ. ಈಗ 3,500-4 ಸಾವಿರ ಒಂದು ದಿವಸ 3 ಸಾವಿರ ಬರ್ತೈತಿ, ಒಂದು ದಿವಸ 4,500 ಸಾವಿರ ಬರ್ತೈತಿ. ಹಂಗಾಗಿ ಈಗ ಆದಷ್ಟು ಬೇಗನೆ ಈಗ ಸ್ವಲ್ಪ ಸ್ಕೇರ್ಸಿಟಿ ಐತಿ, ಇಲ್ಲ ಅಂತಲ್ಲ, ಆದರೂ ಬಿಡ್ಬೋದು. ಸ್ವಲ್ಪ ಜನ ಭತ್ತಕ್ಕೆ ಮತ್ತು ಕಬ್ಬಿ ಅಡಿಕೆ ಎರಡಕ್ಕೂ ಸೇರಿ 9 ಬಂದ್ಬಿಟ್ರೆ ನಮಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಂದ್ರೆ ಟೆಕ್ನಿಕಲಿ ನೀರು ಕೊಡ್ಬೋದು ಸರ್, ಈಗ ಲೆಕ್ಕಾಚಾರದ ಪ್ರಕಾರ ಕಡಿಮೆ ಇದ್ದಾಗ ಕೊಟ್ಟಿದ್ರು. ಈಗ ಡ್ರಿಂಕಿಂಗ್ ವಾಟರ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಜನ ಬೇಸಿಗೆಗೆ ನೀರು ಬೇಕು ಅಂತಾರೆ. ಸೊ ಬೇಸಿಗೆಗೆ ಬಿಡ್ಬೇಕಪ್ಪ, ಕಂಟಿನ್ಯೂಟಿ ಕೊಡ್ರಿ ಬೇಸಿಗೆಗೆ ಅಂತಾರೆ. ಬೇಸಿಗೆ ಕಂಟಿನ್ಯೂಟಿ ಕೊಡ್ರಿ, ಇಲ್ಲಾಂದ್ರೆ ಟೇಲ್ ಹ್ಯಾಂಡಿಗೆ ನೀರು ಮುಟ್ಟಲ್ಲ ಅಂತ ಸ್ವಲ್ಪ ಜನ. ಈಗ ಆನ್ ಆ್ಯಂಡ್ ಆಫ್ ಮಾಡಿದರೆ ಟೇಲ್ ಹ್ಯಾಂಡಿಗೆ ನೀರು ಮುಟ್ಟಲ್ಲ ಅಂತ ಸ್ವಲ್ಪ ಜನ ರೈತರು. ಅದಕ್ಕೆ ಇದನ್ನು ಒಂದ್ಸತಿ ಇನ್ನೊಂದ್ಸತಿ ಮೀಟಿಂಗ್ ಮಾಡೋಣ, ಮಾಡಿ ಬೇಕಾದ್ರೆ ಒಂದು ಡಿಸಿಷನ್ ತಗೋಣ. ವಾಣಿಜ್ಯ ಬೆಳೆಯಾಗಲ್ಲ ಅಂತ ಅವತ್ತು ಮಾತಾಡ್ಬೇಕಾಯ್ತು, ಅವತ್ತೇ ಎಲ್ಲರೂ ಮಾತಾಡ್ಬೇಕಾಯ್ತಲ್ಪ. ಈಗ 2 ಟೀಮ್ ಅದಲ್ಲಪ್ಪ ಅವ್ರದ್ದು. ಸ್ವಲ್ಪ ಜನ ಬೇಕು ಅಂತಾರೆ, ಸ್ವಲ್ಪ ಜನ ಬೇಡ ಅಂತಾರೆ. ಒಂದು 9 ತೀರ್ಮಾನ ಬರಲಿ, ನಾವು ಡಿಸಿಷನ್ ತಗೋಣ. ನೀವು ಸಭೆ ಮಾಡಿ ಸರ್ ಅವ್ರು ಇಬ್ಬರದು ಖರ್ಚು ಮಾತಾಡ್ತೇನೆ, ಖರ್ಚು ಮಾತಾಡ್ತೇನೆ. ಸರ್ ಏನ್ ಸೆಷನ್ ಬರೀ ನಾಗೇಂದ್ರ ಅವ್ರ ವಿಷಯದಲ್ಲಿ ಹೋಯ್ತು ಸರ್, ಏನ್ ಚರ್ಚೆನೆ ಆಗ್ಲಿಲ್ಲ. ನಿಮಗೂ ಇದಿಲ್ಲ, ವಿರೋಧ ಪಕ್ಷದವ್ರಿಗೂ ಇದಿಲ್ಲಪ್ಪ, ಅವ್ರಿಗೂ ಬೇರೆ ಕೆಲಸ ಇಲ್ಲ. ಹಂಗಿದ್ರೆ ನಮ್ಮೂರಿಗೆ ಐತ್ ಫಂಕ್ಷನ್, ದಯವಿಟ್ಟು ಅಲ್ಲಿ ಬರ್ಬೇಕು ಬರ್ರಿ ಎಲ್ಲರಿಗೆ, ಎಲ್ಲ ಫಂಕ್ಷನ್ ಬರ್ರಿ. ಸಂಪುಟ ಸಭೆಯಲ್ಲಿ ಪಾರ್ಕ್ಗಳ 5% ಜಾಗನ ಬೇರೆ ಕೆಲ್ಸಕ್ಕಲ್ಲ, ಗೌರ್ಮೆಂಟ್ ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಉಪಯೋಗಕ್ಕಾಗ. ಈಗ ಫಾರ್ ಎಕ್ಸಾಂಪಲ್ ಯಾವುದು ಬಸ್ ಸ್ಟ್ಯಾಂಡ್, ರೋಡು, ಅಂಡರ್ಗ್ರೌಂಡ್ ಟನಲ್ಲು, ಅಲ್ಲ ಸಾರಿ ಇದು ಯಾವುದು ನಿಮ್ಮದು ಮೆಟ್ರೋ ಸ್ಟೇಷನ್ಗಳು ಮಾಡೋಕ್ಕೆ ಅವ್ರಿಗೆ ಇನ್ವಾಲ್ವ್ ಆಗಬೇಕು. ಔಟ್ ಗೌರ್ಮೆಂಟ್ ಪರ್ಪಸ್, ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಆಗಬೇಕು, ಅವ್ರಿಗೆ ಉಪಯೋಗ ಆಗಬೇಕು. ಆ ರೀತಿ ಇರೋಕೆ ಎಮರ್ಜೆನ್ಸಿ ಇದ್ರೆ ಅದು ಮತ್ತೆ ಕ್ಯಾಬಿನೆಟಿಗೆ ಬಂದು ಅಸೆಂಬ್ಲಿಗೆ ಬಂದು ಕ್ಲಿಯರ್ ಆಗಬೇಕು.